ಐತಿಹಾಸಿಕ ಕೊಟ್ಟೂರೇಶ್ವರನ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಶ್ರೀ ಗುರು ಕೊಟ್ಟೂರೇಶ್ವರನ ಮಹಾರಥೋತ್ಸವ ನಡೆಯಲಿದೆ. ಉತ್ಸವಕ್ಕೆ ಪಾದಯಾತ್ರೆಯ ಮೂಲಕ ಭಕ್ತರು ಆಗಮಿಸ್ತಾ ಇದ್ದಾರೆ. ವಿಜಯನಗರ ಡಿಸಿ ದಿವಾಕರ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ವಿಜಯನಗರದಲ್ಲಿ ನಾಳೆ ಐತಿಹಾಸಿಕ ಶ್ರೀ ಗುರು ಕೊಟ್ಟೂರೇಶ್ವರನ ರಥೋತ್ಸವ ಜರುಗಲಿದೆ. ಪಾದಯಾತ್ರೆಯ ಮೂಲಕವಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪಾದಯಾತ್ರೆಯಲ್ಲಿ ವಿಶೇಷವಾಗಿ ಡಿಸಿ ಆಗಿರುವಂತಹ ದಿವಾಕರ್ ಅವರು ಕೂಡ ಪಾದಯಾತ್ರೆ ಮೂಲಕ ಕೊಟ್ಟೂರು ಪಟ್ಟಣಕ್ಕೆ ಆಗಮಿಸಿದ್ದಾರೆ. ಹೊಸಪೇಟೆಯ PDIT ಕಾಲೇಜಿನ ಗೆಳೆಯರ ಬಳಗದಿಂದಲೂ ಕೂಡ 25ನೇ ವರ್ಷದ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಈ ಒಂದು ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಸಹಭಾಗಿತ್ವದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾದಂತಹ ಐತಿಹಾಸಿಕ ರಥೋತ್ಸವ ಇದು. ನಾಳೆ ಜರುಗುವಂಥದ್ದು ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಥೋತ್ಸವ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಬಸ್ಗಳು ಫುಲ್ ರಶ್ ಆಗಿದೆ. ಹೆಚ್ಚುವರಿ ಬಸ್ಗಾಗಿ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ಹೊಸಪೇಟೆಯ ಬಸ್ ನಿಲ್ದಾಣದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಹೊಸಪೇಟೆ ಸಂಡೂರಿಗೆ ತೆರಳುತ್ತಿದ್ದಂತಹ ಬಸ್, ಈ ಬಸ್ಸಿಗೆ ಅಡ್ಡ ನಿಂತು ಪ್ರಯಾಣಿಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ವಿಜಯನಗರ ಬಸ್ಗಳು ಫುಲ್ ಆಗ್ತಿದೆ. ಮಹಿಳೆಯರಿಂದ ಮತ್ತೊಂದು ಬಸ್ಗೆ ಈಗ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಹೊಸಪೇಟೆಯಿಂದ ಸಂಡೂರು ಪಟ್ಟಣಕ್ಕೆ ತೆರಳುತ್ತಿದ್ದಂತಹ ಬಸ್ಗಳೇನಿತ್ತು, ಇದು ನಮಗೆ ಸಾಕಾಗ್ತಾ ಇಲ್ಲ, ಹೆಚ್ಚುವರಿ ಬಸ್ಗಳನ್ನ ಬಿಡಿ ಅಂತ ಗಲಾಟೆಯನ್ನ ಮಾಡ್ತಿದ್ದಾರೆ ಪ್ರಯಾಣಿಕರು. ಇದ್ದಂತಹ ಒಂದು ಬಸ್ ಕೂಡ ಈಗ ಫುಲ್ ಆಗಿದೆ. ಇನ್ನೊಂದು ಬಸ್ ಬಿಡಿ ಅಂತ ಬಸ್ ಅನ್ನ ಎದುರು ನಿಲ್ಲಿಸಿ ಬಸ್ ಎದುರಿಗೆ ಪ್ರಯಾಣಿಕರು ಈಗ ಗಲಾಟೆಯನ್ನ ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಹೊಸಪೇಟೆಯ ಬಸ್ ನಿಲ್ದಾಣದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಗಮನಿಸ್ತಾ ಇದ್ದೀವಿ ನಾವು. ರಾತ್ರಿ ಆಗಿದೆ, ಎಲ್ಲರೂ ಕೂಡ ಪುನಃ ಊರುಗಳಿಗೆ ತೆರಳಬೇಕು, ಆದ್ರೆ ಬಸ್ ಇಲ್ಲ. ಇರುವಂತಹ ಬಸ್ಗಳು ಕೂಡ ಈಗಾಗಲೇ ರಶ್ ಆಗಿದೆ. ನಮಗೆ ಹೆಚ್ಚುವರಿ ಬಸ್ನ ಅವಶ್ಯಕತೆ ಇದೆ, ಹೀಗಾಗಿ ನಮಗೆ ಹೆಚ್ಚುವರಿ ಬಸ್ನ ಸೌಲಭ್ಯವನ್ನ ಮಾಡಿಕೊಡಿ ಅಂತ ಪ್ರಯಾಣಿಕರು ಪಟ್ಟು ಹಿಡಿದಿದ್ದಾರೆ. ನಾವು ಸೀಟ್ ಕೇಳ್ತಾ ಇದೀವಿ, ಎಷ್ಟು ಜನ ಇದೀವಿ ಅಂತ ಸೀಟ್ ಕೇಳ್ತಾ ಇದೀವಿ ಅಷ್ಟೇ. ಒಂದ್ ಬಸ್ ಬಿಡಿ ಅಂತ ಅವರು, ನಾವು ಸೀಟ್ ಹಾಕಿ ಹೋಗಿದ್ವಿ, ಅವರು ನಮ್ ಜೊತೆ ಜಗಳ ಮಾಡಿದ್ದಾರೆ. ತುಂಬಾ ಆಗಿದೆ, ಅವರು ಒಳಗಡೆ ಹೋಗಿ ಅಂತ ಹೋಗ್ತಾ ಇಲ್ಲ. ನಾವ್ ಎಷ್ಟು ಜನ ಇದೀವಿ ನೋಡಿ, ನಮ್ಗೊಂದ್ ಬಸ್ ಬಿಡಿ ಅಂತ ಅಷ್ಟೇ ಕೇಳ್ತಾ ನೋಡಿ, ನಮಗೆ ಬಿಡಿ, ಇಲ್ಲ ಅಂತಂದ್ರೆ ಇಲ್ಲೇ ಕುಂದಿರ್ತೀವಿ, ಅವರು ಕುಂದಿರ್ಲಿ ಅಷ್ಟೇ. ಅವ್ರು ಏನ್ ದೊಡ್ಡವಲ್ಲ, ನಾವಿಬ್ರೇ ಇದ್ರೆ ನಾವೇನು ಎಲ್ಲ ಒಂದು ಇಲ್ಲೇ ಮಾಡ್ಕೊಂಡು ಹೋಗ್ತಿದ್ವಿ. ಬೆಳಗ್ಗೆನೆ ಬಸ್ ಬಿಡಲ್ಲ, ಹಿಂಗೆ ಒಂದು ಬಸ್ ಜನ ಇದಾರೆ ಸರ್, ಇಲ್ಲಿ ಒಂದು ಬಸ್ ಜನ ಇದಾರೆ ನೋಡ್ರಿ. ಇಲ್ಲ ಈಗ ಲಾಸ್ಟ್ ಬಸ್ ಅಂತ 8:30 ಕಾಯ್ತಾ ಇದ್ದೀವಿ. ಈಗ ಅವ್ರು ಬಸ್ ಬಿಡ್ಲಿಕ್ಕಂದ್ರೆ ಏನು ಮಾಡ್ತಾರೆ? ಏನಿಲ್ಲ, ಏನು ಮಾಡ್ಬೇಕು ಸರ್? ಏನು ಮಾಡೋಕ್ಕಾಗಲ್ಲ. ಬಸ್ ಇಲ್ಲಿ ನಾವಿಲ್ಲಿ